ಗುರುಭ್ಯೋ ನಮಃ. ಈ ದಿನ ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಸಿ ಅಶ್ವಥ್ ಕಲಾ ಮಂದಿರದಲ್ಲಿ ಶ್ರೀ ವಿವೇಕಾನಂದ ಕಲಾ ಕೇಂದ್ರದಿಂದ ಶ್ರೀ ವಿವೇಕಾನಂದ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಹಲವಾರು ಗಣ್ಯರಿಂದ ಹಾಗೂ ಅನೇಕ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀಯುತ ಶ್ರೀ ನಾಗರಾಜ್ ಅವರು ಈ ಕಾರ್ಯಕ್ರಮದ ಕುರಿತು ಎರಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ದಯವಿಟ್ಟು ಗುರುಭ್ಯೋ ನಮಃ. ಈ ದಿನ ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಸಿ ಅಶ್ವಥ್ ಕಲಾ ಮಂದಿರದಲ್ಲಿ ಶ್ರೀ ವಿವೇಕಾನಂದ ಕಲಾ ಕೇಂದ್ರದಿಂದ ಶ್ರೀ ವಿವೇಕಾನಂದ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಹಲವಾರು ಗಣ್ಯರಿಂದ ಹಾಗೂ ಅನೇಕ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀಯುತ ಶ್ರೀ ನಾಗರಾಜ್ ಅವರು ಈ ಕಾರ್ಯಕ್ರಮದ ಕುರಿತು ಎರಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮ ಕುರಿತು ಅನಿಸಿಕೆ ಹಂಚಿಕೊಳ್ಳಿ ಸರ್. ಸ್ವಾಮಿ ವಿವೇಕಾನಂದರ ಮುಖ್ಯವಾಗಿರ್ತಕ್ಕಂತಹ ಸಂದೇಶ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ದೈವಿ ಶಕ್ತಿ ಇದೆ, ಅವನಲ್ಲಿ ಆತ್ಮವಿಶ್ವಾಸ ಅವನಿಗಿರದೆ ಆತ್ಮವಿಶ್ವಾಸ ಅವನಲ್ಲಿ ತುಂಬಿದೆ, ಅದನ್ನು ಹೊರಗೆ ತರಬೇಕು ಅವನಲ್ಲಿ ಅದನ್ನು. ಹಾಗಾಗಿ ಯಾರು ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಯಾರೂ ಹೇಡಿಗಳಲ್ಲ, ನೀವೆಲ್ಲ ಶೂರರು, ನೀವು ಕುರಿಗಳಲ್ಲ, ನೀವು ಹುಲಿಗಳು. ಮಹಾ ಕಾರ್ಯಗಳನ್ನು ನಾವು ಮಹಾತ್ಯಾಗದಿಂದ ಮಾಡೋದಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಮೊದಲು ನಾವು ನಮ್ಮಲ್ಲಿ ನಂಬಿಕೆಯನ್ನು ಇಟ್ಕೋಬೇಕು, ಆನಂತರ ಮತ್ತೊಬ್ಬರಿಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗದಂಥ ಸೇಯಿಂಗ್ ಅಂತ ಹೇಳಿದ್ರೆ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಹೇಳ್ತಾರೆ. ಪರರಿಗೋಸ್ಕರವಾಗಿ ಬದುಕತಕ್ಕಂತಹದ್ದಾಗ್ತದೆ. ನಮಗೆ ನಾವು ಮಾಡ್ಕೊಳ್ತೀವಿ, ಇಲ್ಲ ಅಂತಲ್ಲ, ಅದರ ಜೊತೆಗೆ ಸಮಾಜಕ್ಕೆ, ದೇಶಕ್ಕೆ ಅಥವಾ ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೀವಿ, ನಮ್ಮ ಕೊಡುಗೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕು. ಇರುತ್ತೆ ನಮ್ಮ ತಾಪತ್ರಯಗಳು, ಕಷ್ಟಗಳು, ದೇಹದ ಆಲಸ್ಯಗಳು ಬೇಕಾದಷ್ಟು ಇರ್ಬೋದು, ಅದು ಮುಖ್ಯ ಅಲ್ಲ. ಆದರೂ ಅವರನ್ನು ನೆನೆಸ್ಕೊಂಡಾಗ ನಮಗಾಗಲೇ, ನನಗೀಗ 75 ವರ್ಷ ಆದರೂ ನನಗೆ ಆ ಉತ್ಸಾಹ ಬರುತ್ತೆ. ಯಾಕೆಂದರೆ ವಿವೇಕಾನಂದರು ನನ್ನ ಜೊತೆಯಲ್ಲಿದ್ದಾರೆ. 72ನೇ ಇಸ್ವಿನಲ್ಲಿ ನಾವು ಈ ಕಾರ್ಯಕ್ರಮನ ವಿವೇಕಾನಂದರ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು 54 ವರ್ಷ ಆಯಿತು. ಇವತ್ತಿಗೂ ಅದೇ ಉತ್ಸಾಹನ ಅವ್ರು ಕೊಡ್ತಾ ಇದ್ದಾರೆ. ಬರೀ ನನ್ನಲ್ಲಿ ಒಬ್ಬನಲ್ಲಿದ್ದರೆ ಆ ಸಾಲದು, ಸೆಕೆಂಡ್ ಥರ್ಡ್ ಜನ್ರೇಷನ್ನಲ್ಲೂ ಬರಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದ್ರ ಜೊತೆಗೆ ಮಕ್ಕಳೆಲ್ಲರೂ ನಮ್ಮ ಜೊತೆಗಿದ್ದಾರೆ. ನೀವು ಚೂರು ಮುಂಚೆ ನೀವು ಬಂದಿರೋ ಗೊತ್ತಾಗಿರೋದೆಲ್ಲ ವಿದ್ಯಾರ್ಥಿಗಳು ಅದ್ಭುತವಾದಂಥ ಸೇವೆ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಎಲೆಮರಿಯ ಕಾಯಿಯ ಹಾಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ದೇಶಕ್ಕೆ ಏನಾದರೂ ಒಂದು ಕೊಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಾವು ಎಲ್ಲ ಬಂದಿದ್ದೀರಿ. ನಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಆಮೇಲೆ ಭರದ್ವಾಜ್, ಇವನು ನನ್ನ ಸ್ಟೂಡೆಂಟ್, ಇವನು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ತುಂಬ ಸಂತೋಷ. ಗುರುಗಳಾದ ಶ್ರೀ ವಿ ನಾಗರಾಜ್ ಅವರು, ಅದಲ್ಲದೆ ಶ್ರೀ ವಿವೇಕಾನಂದರ ಸಂದೇಶ ಹೇಳಿ ಎದ್ದೇಳಿ ಗುರಿ ತಲುಪುವ ತನಕ ಮಲಗದಿರಿ ಎಂದು ಆ ವಾಕ್ಯವನ್ನು ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತಾ ಇರೋರು ಶ್ರೀ ನಾಗರಾಜ್ ಅವರ ವಿದ್ಯಾರ್ಥಿಗಳು. ಅವರ ಅನಿಸಿಕೆಗಳು ಏನಾದರೂ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ತಕ್ಕಂಥವ್ರು. ಬನ್ನಿ ಹೇಳಿ, ಯಾರು ಮಾತಾಡಿ ಎಡಿಟಿಂಗ್ ಮಾಡಿ. ನಾನು ಐಶ್ವರ್ಯ. ನನಗೂ ಗೊತ್ತಿರಲಿಲ್ಲ ಸಮಾಜ ಸೇವೆ ಮಾಡ್ತಾರ, ಬರೀ ಪ್ರಚೋದನೆ ಮತ್ತು ಪ್ರಚಾರಕ್ಕಾಗಿ ಮಾಡ್ತಾರೆ ಅಂತ ತುಂಬ ಜನ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ. ಬಟ್ ಸರ್ನ ನೋಡಿದಾಗ ನಂಗೆ ಅನಿಸಿದ್ದು, ಅವರೆಲ್ಲೂ ಕ್ಯಾಮ್ರಾ ಮುಂದೆ ಏನು ಮಾಡಿದಾರಲ್ಲ, ಕ್ಯಾಮ್ರಾ ಆಫ್ ಆಗಿದ್ದಾಗೇ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಮಾಡಿದ್ದಾರೆ. ಸೊ ಧನ್ಯವಾದಗಳು ಹೇಳ್ಕೊತೀನಿ. ನಮ್ಮನ್ನು ನಿಮ್ಮ ಟೀಮ್ ಸೇರಿಸ್ಕೊಂಡಿದ್ದೀನಿ. ಶ್ರೀ ವಿ ನಾಗರಾಜ್ ಅವರ ಒಂದು ಈ ಸೇವೆ ನಿರಂತರವಾಗಿ ಸುಮಾರು ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿ ಪರವಾಗಿ ಹಾಗೂ ಈ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಏನಿಲ್ಲ, ಈ ಮಾಡೋದಕ್ಕೆ ನಮ್ಮದೊಂದು ಹಳಿ ಸೇವೆ ಆಗಲಿ ಅಂತ ಶಿಕ್ಷಣದಾಗಲಿ, ಆರೋಗ್ಯ ಹಾಗೂ
ಒಂದು ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನಾತನ ಧರ್ಮದ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಮ್ಮ ಜನಧ್ವನಿ ಚಾನಲಲ್ಲಿ ನಿಮ್ಮೆಲ್ಲ ಒಂದು ಸಹಯೋಗದಿಂದ ಸಹಕಾರದಿಂದ ನಾವು ನಡೆಸ್ಕೊಡ್ತೀವಿ. ಮುಂದೆ ಯಾವುದೇ ಸಣ್ಣ ಪ್ರೋಗ್ರಾಮ್ ಆಗಲಿ ಯಾವುದೇ ಸಂತೋಷ. ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ. ಹೀಗೆ ಇನ್ನೂ ಒಂದು 50 ವರ್ಷ ನೀವೆಲ್ಲ ಇನ್ನೂ ಯುವಕಿಯರೇ, ಇನ್ನೂ 50 ವರ್ಷ ಭಗವಂತನ ಕೃಪೆ ಇದೆ ಎಂದು